ಕೇಳಿರಿ ಕೇಳಿರಿ ಶಿವವಚನ, ಕೇಳಿರಿ ಕೇಳಿರಿ ಗುರುವಚನ, ಕೇಳಿರಿ ಕೇಳಿರಿ ಶಿವವಚನ, ಕೇಳಿರಿ ಕೇಳಿರಿ ಗುರುವಚನ. ಪುರಾತರ ವಚನಾನುಭವ ಕೇಳಿ ಬದುಕಿರಯ್ಯ. ಕೇಳಿದ ಸದ್ಭಕ್ತರೆಲ್ಲರೂ ಕೃತಾರ್ಥರಪ್ಪರು. ತನು ಕರಗಿ ಮನ ಕೊರಗಿ ಭಾವ ಬೆಚ್ಚದು, ತನು ಕರಗಿ ಮನ ಕೊರಗಿ ಭಾವ ಬೆಚ್ಚದು. ಅಹಂಕಾರ ಬಳಿದು ಶರಣರ ಅನುಭಾವವ ಕೇಳಿದಡೆ, ಅಹಂಕಾರ ಬಳಿದು ಶರಣರ ಅನುಭಾವವ ಕೇಳಿದಡೆ. ಅದೇ ಮುಕ್ತಿ ನೋಡಿರಿ, ಅದೇ ಮುಕ್ತಿ ನೋಡಿರಿ, ಅದೇ ಮುಕ್ತಿ ನೋಡಿರಿ, ಅದೇ ಮುಕ್ತಿ ನೋಡಿರಿ. ಇಂತಲ್ಲದೆ ಮನೋವ್ಯಾಕುಲರಾಗಿ ತನ್ನುಟ್ಟಿ ಕೇಳಿದಳಿ, ಇಂತಲ್ಲದೆ ಮನೋವ್ಯಾಕುಲರಾಗಿ ತನ್ನುಟ್ಟಿ ಕೇಳಿದಳಿ. ಉಪದೇಶವೆಂತು ಸಲುದಯ್ಯ ಎತ್ತಳವಡುವುದಯ್ಯ, ಉಪದೇಶವೆಂತು ಸಲುದಯ್ಯ ಎತ್ತಳವಡುವುದಯ್ಯ. ಮಹಾಲಿಂಗ ಕಲ್ಲೇಶ್ವರ, ಮಹಾಲಿಂಗ ಕಲ್ಲೇಶ್ವರ ಗುರುವಚನ ಪರಾಮುಖಂಗೆ, ಗುರುವಚನ ಪರಾಮುಖಂಗೆ. ಎಂದೆಂದು ಭವಲಿಂಗರು ನೋಡ, 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 ಎಂದೆಂದು ಭವಲಿಂಗರು ನೋಡ. ಸಾವಾಗ ದೇವನೆಂದರೆ ಸಾವು ಬಿಡುವುದೇ? ಇದಾವ ಮಾತೆಂದು ನುಡಿವಿರಿ ಎಲೆ ಅಣ್ಣಗಳಿರ. ಬಾಳುವಲ್ಲಿ ಬದುಕುವಲ್ಲಿ ಗುರು ಲಿಂಗ ಜಂಗಮವನ್ನು ಅರಿಯದೆ ಹಾಳು ಹರಿಯ ತಿಂದ ಶುನಕನಂತೆ ಕಾಲ್ಗೆಡೆದು ಓಡಾಡಿ ಏಳಲಾರದೆ ಬಿದ್ದಾಗ ಶಿವ ಶಿವ ಎಂದರೆ ಅಲ್ಲಿ ದೇವನಿಪ್ಪನೆಂದು ಇದ ನೋಡಿ ನಾಚಿ ನಗುತ್ತಿದ್ದೆ ನಮ್ಮ ಬಸವಪ್ರಿಯ ಕೂಡಲ ಚನ್ನ ಬಸವಣ್ಣ. ಸಂಕಟ ಬಂದಾಗ ವೆಂಕಟರಮಣ ಅನ್ನುವಂಥದ್ದು ಜನರ ಸ್ವಭಾವ. ಮನುಷ್ಯ ತಾರುಣ್ಯದಲ್ಲಿದ್ದಾಗ ಆಯಾ ಸಂದರ್ಭ ಸಮಯಕ್ಕೆ ತಕ್ಕಂತೆ ಮಾಡಬೇಕಾದಂಥ ಸತ್ಕಾರ್ಯಗಳನ್ನು ಮಾಡದೆ ಇನ್ನೇನು ಈ ಬದುಕು ಮುಗಿದೇ ಹೋಯಿತು ಅನ್ನುವಂಥ ಪರಿಸ್ಥಿತಿಯಲ್ಲಿ ದೇವರ ಮೊರೆಯನ್ನು ಹೋಗ್ತಾನೆ. ಅಂಥವನ ಸ್ಥಿತಿಯನ್ನು ನೋಡಿ ನಾಚಿ ನಗುವನು ಅನ್ನುವಂಥ ಸಂದೇಶ ಇಲ್ಲಿದೆ. ಸಂಕಟ ಬಂದಾಗ ಮಾತ್ರ ದೇವರ ಸ್ಮರಣೆಯನ್ನು ಮಾಡಿಕೊಳ್ಳೋದಲ್ಲ. ದೇವರು ಧರ್ಮ ಬದುಕಿನ ಅವಿಭಾಜ್ಯ ಅಂಗ ಆಗಬೇಕು. ಎಷ್ಟೋ ಜನರು ತಮ್ಮ ದೇಹ ಬುದ್ಧಿ ಬೆಳೆದ ಹಾಗೆ ಅಧರ್ಮ ಅನ್ಯಾಯ ಭೋಗ ಜೀವನ ನಡೆಸ್ತಾ ಧರ್ಮದಿಂದ ದೂರ ಸರಿತಾರೆ. ನೈತಿಕ ಪ್ರಜ್ಞೆ ಇಲ್ಲದ ವ್ಯಕ್ತಿಯಂತೆ ವರ್ತಿಸ್ತಾರೆ. ಸಾವು ಬರುತ್ತೆ ಅನ್ನೋ ಅರಿವಾದಾಗ ಶಿವಶಿವ ಅಂತ ಹೇಳಿ ಶಿವನ ಸ್ಮರಣೆಯನ್ನು ಮಾಡ್ತಾರೆ. ಇದೊಂದು ರೀತಿ ಕಪಟ ಭಕ್ತಿ. ಈ ಕಪಟ ಭಕ್ತಿ ಮತ್ತು ಮಾನವನ ಅಜ್ಞಾನವನ್ನು ಈ ವಚನದಲ್ಲಿ ಖಂಡಿಸಿದ್ದಾರೆ. ಎಷ್ಟೋ ಜನರು ತಮ್ಮ ತಾರುಣ್ಯಾವಸ್ಥೆಯಲ್ಲಿ ತಮಗೆ ಸಾವೇ ಇಲ್ಲ ಅನ್ನೋ ಹಾಗೆ ಭ್ರಮೆಗೆ ಒಳಗಾಗಿ ಮಾಡಬಾರ್ದ ಕುಕೃತ್ಯಗಳನ್ನು ಮಾಡ್ತಾ ಇರ್ತಾರೆ. ಆಗ ಬರಬಾರದು ರೋಗ ಬಂದು
ಇನ್ನೇನು ಬದುಕು ಮುಗೀತು ಅನ್ನೋಂಥ ಅರಿವಾದಾಗ ಶಿವಸ್ಮರಣೆ ಮಾಡಿದರೆ ಸಾವು ಕೈಕಟ್ಟಿ ಕೂರಲಿಕ್ಕೆ ಸಾಧ್ಯವೇನು? ಅದು ಎಲ್ಲರನ್ನೂ ತನ್ನೊಂದಿಗೆ ತೆಗೆದುಕೊಂಡು ಹೋಗುತ್ತೆ. ಅಯ್ಯೋ ಶಿವನೇ ಅಂತ ಹೇಳಿ ಆಗ ದೇವರ ಮೊರೆ ಹೋಗುವಂಥದ್ದು ಮೂರ್ಖತನವಲ್ಲದೆ ಮತ್ತೇನು? ಭಗವಂತ ನಮಗೆ ಆರೋಗ್ಯ ಅರಿವು ನೀಡಿರುವಾಗ ಆಚಾರವಂತ ಮತ್ತು ನೀತಿವಂತ ಬದುಕು ಸಾಗಿಸಬೇಕು. ಸತ್ಯಶುದ್ಧ ಕಾಯಕದಲ್ಲಿ ತನು ಮನ ಧನದ ಸದ್ಬಳಕೆ ಮಾಡಿಕೊಳ್ಬೇಕು. ಗುರು ಲಿಂಗ ಜಂಗಮದ ಸೇವೆಯನ್ನು ಮಾಡಬೇಕು. ಆಗ ವ್ಯಕ್ತಿಯ ಬದುಕಿಗೆ ಭವ್ಯತೆ ಬಂದು ಆತ ಆದರ್ಶ ಜೀವನ ಸಾಗಿಸಲಿಕ್ಕೆ ಸಾಧ್ಯ. ಈ ಅರಿವು ಇಲ್ಲದೆ ತಾರುಣ್ಯ, ಆರೋಗ್ಯ, ಬುದ್ಧಿ, ಸಂಪತ್ತು ಇದೆ ಅಂತ ಹೇಳಿ ನಾಯಿಯಂತೆ ಹಾಳು ಹರಿಯ ತಿನ್ನುವಂಥದ್ದು ಮನುಷ್ಯತ್ವಕ್ಕೆ ಅವಮಾನ. ನಾಯಿ ಕೊಳೆತ ಮಾಂಸದ ಚೂರು ಎಲುಬಿಗೆ ಬಾಯಿ ಹಾಕಿ ಚಪ್ಪರಿಸುತ್ತೆ. ಅದರಿಂದ ಅನಾರೋಗ್ಯಕ್ಕೆ ತುತ್ತಾಗಿ ಬಳಲುತ್ತೆ. ಮನುಷ್ಯನ ಬಾಳು ನಾಯಿಯಂತೆ ಆಗಬಾರ್ದು. ಆತ ಲೌಕಿಕ ಆಶೆ ಆಮಿಷಗಳ ದಾಸನಾಗಿ ಮಾಡಬಾರ್ದನ್ನೆಲ್ಲ ಮಾಡ್ತಾನೆ, ತಿನ್ನಬಾರ್ದನ್ನೆಲ್ಲ ತಿಂತಾನೆ. ಅದರಿಂದ ಆತನ ಆರೋಗ್ಯ ಹದಗೆಡುತ್ತೆ. ಆರೋಗ್ಯ ಕೈ ಕೊಟ್ಟಾಗ ಮಾಡಬಾರ್ದ ಕುಕೃತ್ಯ ಮಾಡಿದ ಕಾರಣಕ್ಕಾಗಿ ಅವಮಾನಿತನಾಗಿ ಸೆರೆಮನೆ ಸೇರುವಂಥ ಪ್ರಸಂಗಗಳು ಬರ್ತವೆ. ಆಗ ಶಿವನೇ ಎಂಥ ಪಾಪದ ಕಾರ್ಯ ಮಾಡಿದ್ನಲ್ಲ ಅಂತ ಪಶ್ಚಾತ್ತಾಪ ಪಟ್ಟರೆ ಮಾಡಿದ ಪಾಪ ಪರಿಹಾರ ಆಗೋದಿಲ್ಲ. ಅವನು ವೃದ್ಧಾಪ್ಯ, ಅನಾರೋಗ್ಯ ಮತ್ತೇನೋ ಕಾರಣಕ್ಕಾಗಿ ಹಾಸಿಗೆ ಹಿಡಿದು ನರಳುವ ಪರಿಸ್ಥಿತಿ ತಪ್ಪಿದ್ದಲ್ಲ. ಆಗ ಮಂಚದಿಂದ ಮೇಲೇಳಲಿಕ್ಕೂ ಆಗಲ್ಲ. ಉಂಡ ಅನ್ನವನ್ನು ಅರಗಿಸಿಕೊಳ್ಳದಂಥ ಸ್ಥಿತಿನೂ ಕೂಡ ಬರ್ಬೋದು. ಶಿವ ಅಂದರೆ ಅವನ ಹತ್ರ ಶಿವ ಬಂದು ಕೈ ಹಿಡಿದು ರಕ್ಷಣೆ ಮಾಡಲಿಕ್ಕೆ ಅಥವಾ ಅವನ ಪ್ರದರ್ಶನದ ಭಕ್ತಿಗೆ ಒಲಿಲಿಕ್ಕೆ ಸಾಧ್ಯನಾ? ಆಗ ನಾಚಿ ನಗುವ ಎನ್ನುವಲ್ಲಿ ಏನೆಲ್ಲ ಅರ್ಥ ಅಡಗಿದೆ. ಈ ವಚನ ಮುಖ್ಯವಾಗಿ ಎಚ್ಚರಿಸುವಂಥದ್ದು ಮನುಷ್ಯ ಯಾವಾಗಲೂ ಸನ್ಮಾರ್ಗದಲ್ಲಿ ಸಾಗಿ ತನ್ನ ಜೀವನವನ್ನು ಸಾರ್ಥಕಪಡಿಸ್ಕೊಳ್ಬೇಕು ಅಂತ. ಯಾರೇ ಆಗಲಿ ವಿಷಯವಾಸನೆಗಳ ದಾಸರಾಗಿ ಸುಖ ಅನುಭವಿಸುವಾಗ ಅವರಿಗೆ ಅರಿವಿಲ್ಲದೆ ಅಹಂಕಾರ, ಕೋಪ, ದ್ವೇಷ ಇತ್ಯಾದಿ ದುರ್ಗುಣಗಳು ಮನೆ ಮಾಡಿಕೊಳ್ತಾವೆ. ಒಮ್ಮೆ ಸಂಕಷ್ಟಗಳು ಬರಲಾರಂಭಿಸಿದರೆ ಅವು ಒಂದರ ಹಿಂದೊಂದು ಸರಮಾಲೆಯಂತೆ ಬರ್ತಾನೇ ಇರ್ತವೆ. ಆಗ ದೇವರ ಸ್ಮರಣೆ ಮಾಡಿಕೊಳ್ಳುವಂಥದ್ದು ಕಪಟ ಭಕ್ತಿ ಆಗುತ್ತೆ. ಅಂಥ ಕಪಟ ಭಕ್ತಿಯನ್ನು ದೇವರು ಒಪ್ಪೋದಿಲ್ಲ, ಶರಣರು ಒಪ್ಪೋದಿಲ್ಲ. ಮನುಷ್ಯ ಲೌಕಿಕ ಸುಖಾಪೇಕ್ಷೆಯ ಬೆನ್ನು ಬಿದ್ದರೆ ಎಲುಬು ಮತ್ತು ಕೊಳೆತ ಮಾಂಸದ ಚೂರನ್ನು ತಿಂದು ಸುಖಿಸುವೆ ಅನ್ನುವಂಥ ಭ್ರಮೆಯಲ್ಲಿ ಬದುಕುವಂಥ ನಾಯಿಯ ಪಾಡಾಗುತ್ತೆ ಅವನ ಸ್ಥಿತಿ. ಈ ಎಚ್ಚರವನ್ನು ಶರಣರು ಇಲ್ಲಿ ನೀಡಿದ್ದಾರೆ. ಅವನಿಗೆ ಮುಖ್ಯವಾಗಿ ಬೇಕಾಗಿರೋದು ಅಜ್ಞಾನವಲ್ಲ, ಅರಿವು. ಬದುಕು ಸಾರ್ಥಕವಾಗಲಿಕ್ಕೆ ಗುರು ಲಿಂಗ ಜಂಗಮದ ಮಹತ್ವವನ್ನು ಅರಿಬೇಕು. ಗುರು ಅಂದರೆ ಜ್ಞಾನ, ಲಿಂಗ ಅಂದರೆ ಆತ್ಮಶುದ್ಧಿ, ಜಂಗಮ ಅಂದರೆ ಚಲನಶೀಲತೆ ಅಥವಾ ಅರಿವು ಆಚಾರ ಒಂದಾಗಿ ಸಮಾಜ ಸೇವೆಯನ್ನು ಮಾಡುವಂಥದ್ದು. ಈ ದೇಹ ಇರೋವಂಥದ್ದು ಕೇವಲ ಉಂಡು ಹುಟ್ಟು ಸುಖಿಸಲಿಕ್ಕೆ ಅಲ್ಲ, ಕೂಡಲ ಸಂಗಮ ದೇವರನ್ನೊಲಿಸ ಬಂದ ಪ್ರಸಾದ ಕಾಯವ ಕೆಡಿಸಲಾಗದು ಅಂತ ಬಸವಣ್ಣವರು ಹೇಳ್ತಾರೆ. ಈ ಕಾಯ ಶುದ್ಧಿ ತುಂಬ ಮುಖ್ಯ. ಅದು ಶುದ್ಧ ಆಗೋದು ಸಾತ್ವಿಕ ಗುಣ, ಸಾತ್ವಿಕ ಆಹಾರ, ಸುಜ್ಞಾನ, ಸಜ್ಜನರ ಸಹವಾಸದಿಂದ. ವಚನದಲ್ಲಿ ನಾಚಿ ನಗುತ್ತಿದ್ದೆ ಅನ್ನುವಂಥ ಪದಪ್ರಯೋಗ ಇದೆ. ಇದು ಜನರ ಡಾಂಭಿಕತನವನ್ನು ನೋಡಿ ಶರಣರ ಮನಸ್ಸು ಎಷ್ಟು ನೊಂದಿದೆ ಅನ್ನೋದರ ಸಂಕೇತ.
ಮನುಷ್ಯ ಮಾಡಬಾರದ ಪಾಪ ಕಾರ್ಯಗಳನ್ನು ಮಾಡಿ ಕೊನೆಗೆ ಪಶ್ಚಾತ್ತಾಪ ಪಟ್ಟರೆ ಪ್ರಯೋಜನ ಇಲ್ಲ. ಆತ ತನ್ನ ಬದುಕಿನ ಅವಧಿಯಲ್ಲಿ ಸದಾ ಜಾಗರೂಕನಾಗಿರಬೇಕು. ಅದನ್ನೇ ಅಲ್ಲಮ್ಮ ಪ್ರಭುದೇವರು ತನುವ ತೋಂಟವ ಮಾಡಿ ಅನ್ನುವಂಥ ವಚನದಲ್ಲಿ ಸಮತೆ ಸೈರಣೆ ಎಂಬ ಬೇಲಿಯ ನಿಕ್ಕಿ ಆವಾಗಲೂ ಈ ತೋಂಟದಲ್ಲಿ ಜಾಗರವಿದ್ದು ಸಸಿಯ ಸಲಹಿದೆನು ಅಂತ ಹೇಳಿರೋವಂಥದ್ದು ಚಿಂತನಾರ್ಹವಾಗಿದೆ. ವಚನಕಾರರು ಮುಖ್ಯವಾಗಿ ಹೇಳುವಂಥದ್ದು ಸಾವು ಯಾರನ್ನೂ ಬಿಡೋದಿಲ್ಲ. ಆ ಸಾವು ಬರುವ ಮುನ್ನವೇ ಅಂದರೆ ದೇಹ ಮನಸ್ಸು ಬುದ್ಧಿ ಶುದ್ಧವಾಗಿದ್ದಾಗಲೇ ಸನ್ಮಾರ್ಗದ ಅರಿವುಳ್ಳವರಾಗಿ ಆದರ್ಶ ಜೀವನವನ್ನು ನಡೆಸಬೇಕು. ಇದು ಅಪ್ಪಣ್ಣನವರ ಆಶಯ. ಬಹುತೇಕ ಶರಣರು ಹಾಕಿಕೊಟ್ಟಂಥ ಮಾರ್ಗವೂ ಕೂಡ ಇದೇ ಆಗಿದೆ. ಸಾವಾಗದೇವನೆಂದರೆ ಸಾವು ಬಿಡುವುದೇ, ಸಾವು ಬಿಡುವುದೇ. ಸಾವಾಗದೇವನೆಂದರೆ ಸಾವು ಬಿಡುವುದೇ, ಸಾವಾಗದೇವನೆಂದರೆ ಸಾವು ಬಿಡುವುದೇ. ಇದಾವ ಮಾತೆಂದು ನುಡಿವಿರಿ ಎಲೆ ಅಣ್ಣಗಳಿರ, ಇದಾವ ಮಾತೆಂದು ನುಡಿವಿರಿ ಅಣ್ಣಗಳಿರ. ಸಾವಾಗದೇವನೆಂದರೆ ಸಾವು ಬಿಡುವುದೇ, ಇದಾವ ಮಾತೆಂದು ನುಡಿವಿರಿ ಎಲೆ ಅಣ್ಣಗಳಿರ, ಇದಾವ ಮಾತೆಂದು ನುಡಿವಿರಿ ಅಣ್ಣಗಳಿರ. ಬಾಳುವಲ್ಲಿ ಬದುಕುವಲ್ಲಿ ಗುರುಲಿಂಗ ಜಂಗಮವನರಿಯದೆ, ಬಾಳುವಲ್ಲಿ ಬದುಕುವಲ್ಲಿ ಗುರುಲಿಂಗ ಜಂಗಮವನರಿಯದೆ. ಹಾಳು ಹರಿಯದಿಂದ ಸುನಕನಂತೆ ಕಾಲ್ಗಿಡಿದು ಓಡಾಡಿ ಕೇಳಲಾರದೆ ಬಿದ್ದಾಗ, ಹಾಳು ಹರಿಯದಿಂದ ಸುನಕನಂತೆ ಕಾಲ್ಗಿಡಿದು ಓಡಾಡಿ ಕೇಳಲಾರದೆ ಬಿದ್ದಾಗ. ಶಿವ ಶಿವ ಎಂದರೆ ಅಲಿದೇವನಿಪ್ಪನೆಂದು, ಶಿವ ಶಿವ ಎಂದರೆ ಅಲಿದೇವನಿಪ್ಪನೆಂದು. ಇದ ನೋಡಿ ನಾಚಿ ನಗುತ್ತಿದ್ದೆ ಬಸವ ಪ್ರಿಯ ಕೂಡಲ ಚೆನ್ನ ಬಸವಣ್ಣ. ಇದ ನೋಡಿ ನಾಚಿ ನಗುತ್ತಿದ್ದೆ ಬಸವ ಪ್ರಿಯ ಕೂಡಲ ಚೆನ್ನ ಬಸವಣ್ಣ. ನಮ್ಮ ಬಸವ ಪ್ರಿಯ ಕೂಡಲ ಚೆನ್ನ ಬಸವಣ್ಣ. ಸಾವಾಗದೇವನೆಂದರೆ ಸಾವು ಬಿಡುವುದೇ, ಇದಾವ ಮಾತೆಂದು ನುಡಿವಿರಿ ಎಲೆ ಅಣ್ಣಗಳಿರ. ಸಾವಾಗದೇವನೆಂದರೆ ಸಾವು ಬಿಡುವುದೇ, ಇದಾವ ಮಾತೆಂದು ನುಡಿವಿರಿ ಎಲೆ ಅಣ್ಣಗಳಿರ, ಇದಾವ ಮಾತೆಂದು ನುಡಿವಿರಿ ಎಲೆ ಅಣ್ಣಗಳಿರ, ಇದಾವ ಮಾತೆಂದು ನುಡಿವಿರಿ ಎಲೆ ಅಣ್ಣಗಳಿರ. ಕೇಳಬನ್ನಿ ಕೇಳಬನ್ನಿ ವಚನ ಸಂದೇಶ, ಕೇಳಬನ್ನಿ ಕೇಳಬನ್ನಿ ವಚನ ಸಂದೇಶ. ಬಸವಾದಿ ಶರಣರ ಜೀವನ ಸಂದೇಶ, ಬಸವಾದಿ ಶರಣರ ಜೀವನ ಸಂದೇಶ. ನಮ್ಮೆಲ್ಲರ ಬದುಕಿಗೆ ಬೆಳಕ ನೀವ ಸಂದೇಶ, ನಮ್ಮೆಲ್ಲರ ಬದುಕಿಗೆ ಬೆಳಕ ನೀವ ಸಂದೇಶ. ಅನುಭಾವಿಗಳ
ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ